ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ರಿಯಲ್ಟಿ ಸೆಕ್ಟರ್ ರ್ಯಾಲೀಸ್ ಬೈ 3% ಟುಡೇ. ರಿಯಲ್ ಎಸ್ಟೇಟ್ ಕಂಪ್ನಿ ಸುಮಾರು ಇವತ್ತು 3-6% ವರೆಗೂ ರ್ಯಾಲಿ ಆಯಿತು. ಯಾಕಂದರೆ ಇನ್ವೆಸ್ಟರ್ಸ್ ಹೋಪ್ ಮಾಡ್ತಾ ಇದ್ದಾರೆ ಹೌಸಿಂಗ್ ಡಿಮಾಂಡ್ ಚೆನ್ನಾಗಿರುತ್ತೆ 2025ಅಲ್ಲಿ. ಯಾಕಂದರೆ ಹೊಸ ಲಾಂಚಸ್ ಇದೆ ಎಷ್ಟೋ ಕಂಪ್ನೀಸದು, ಹಾಗೂ ಇಂಟ್ರೆಸ್ಟ್ ರೇಟ್ಸು ಕಟ್ ಆಗುತ್ತೆ ನೆಕ್ಸ್ಟ್ ಇಯರು. ಒಬ್ರಾ ರಿಯಲ್ಟಿ, ಪ್ರೆಸ್ಟೀಜ್ ಎಸ್ಟೇಟ್ಸ್, ಮ್ಯಾಕ್ರೋಟೆಕ್ ಡೆವಲಪರ್ಸ್ ಎಲ್ಲ 3-6% ಅಪ್ ಆಗಿತ್ತು ಇವತ್ತು. ಹಾಗೂ ಕೆಲವು ಬೇರೆ ಸ್ಟಾಕ್ಸು 2-3% ಮೇಲೋಗಿತ್ತು. ನಿಫ್ಟಿ ರಿಯಲ್ಟಿ ಇಂಡೆಕ್ಸ್ ಇವತ್ತು 3% ಅಪ್ ಆಗಿದೆ. ಇದು ಬೆಸ್ಟ್ ಪರ್ಫಾರ್ಮಿಂಗ್ ಸೆಕ್ಟರ್ ಇವತ್ತು. ಸುಮಾರು ಬ್ರೋಕರೇಜ್ ಕಂಪ್ನೀಸು ರೀಸೆಂಟಾಗಿ ಪಾಸಿಟಿವ್ ವ್ಯೂಸು ಅಬೌಟ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಅವರು ಅನೌನ್ಸ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 2. ₹45,650 crores IPO ಆ್ಯಂಕರ್ ಇನ್ವೆಸ್ಟ್ಮೆಂಟ್ಸ್ ಇನ್ 2024. 2024ಅಲ್ಲಿ ಸುಮಾರು IPOs ಅಂತೂ ಬಂದಿದೆ. ಹಾಗೂ ಅದರಲ್ಲಿ ಆ್ಯಂಕರ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ರಿಟೇಲ್ ಇನ್ವೆಸ್ಟರ್ಸ್ ಮುಂಚೆ ಒಂದು ಸ್ವಲ್ಪ ಅಮೌಂಟನ್ನು ಹಾಕಿರ್ತಾರೆ. ಅದು FIIs ಮತ್ತು MFs ತುಂಬ ಒಳ್ಳೆ ಅಮೌಂಟ್ ಹಾಕಿದ್ದಾರೆ. ಟೋಟಲು 45,650 crores ಹಾಕಿದ್ದಾರೆ ಈ ವರ್ಷದಲ್ಲಿ. ಅದು ಬೆಟರ್ ದನ್ ದ ಪ್ರೀವಿಯಸ್ ರೆಕಾರ್ಡ್ ಆಫ್ 42,558 crores. ಅದು 2021ಅಲ್ಲಿ ರೆಕಾರ್ಡ್ ಇತ್ತು. FIIs ಈ ವರ್ಷ 25,300 crores ಆ್ಯಂಕರ್ ಇನ್ವೆಸ್ಟ್ಮೆಂಟ್ಸ್ ಹಾಕಿದ್ದಾರೆ. ಇದು ಹೈಯೆಸ್ಟ್ ಸಿನ್ಸ್ 2021. ಹಾಗೂ ಮ್ಯೂಚುವಲ್ ಫಂಡ್ಸು 20,351 crores ಆ್ಯಂಕರ್ ಇನ್ವೆಸ್ಟ್ಮೆಂಟ್ಸ್ ಹಾಕಿದ್ದಾರೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದು 3 ಪಟ್ಟು ಜಾಸ್ತಿ ಆಗಿದೆ. ಪ್ರೀವಿಯಸ್ ರೆಕಾರ್ಡು ಮ್ಯೂಚುವಲ್ ಫಂಡ್ಸ್ 13,528 ಕೋಟಿ 2021ಅಲ್ಲಿ ಆ್ಯಂಕರ್ ಇನ್ವೆಸ್ಟ್ಮೆಂಟ್ಸಲ್ಲಿ IPOsಲ್ಲಿ. ಈ ವರ್ಷ ಮ್ಯೂಚುವಲ್ ಫಂಡ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಕಮ್ಮಿ ಆಗಿದೆ ಕಂಪೇರ್ ಟು FIIs ಇನ್ ದಿ IPO ಆ್ಯಂಕರ್ ಇನ್ವೆಸ್ಟ್ಮೆಂಟ್ಸ್. ಲೀಡಿಂಗ್ ಮ್ಯೂಚುವಲ್ ಫಂಡ್ ಆ್ಯಂಕರ್ ಇನ್ವೆಸ್ಟರ್ಸು ICICI Prudential 2,261 crores, ನಿಪ್ಪಾನ್ ಇಂಡಿಯಾ 2,064 crores, HDFC ಮ್ಯೂಚುವಲ್ ಫಂಡ್ 2,025 crores, SBI ಮ್ಯೂಚುವಲ್ ಫಂಡು 1,870 crores, ಹಾಗೂ ಕೋಟಕ್ ಮಹೀಂದ್ರಾ ಮ್ಯೂಚುವಲ್ ಫಂಡು 1,485 crores. ನ್ಯೂಸ್ ನಂಬರ್ 3. ವೀಕ್ ಡೇ ಫಾರ್ ಮಾರ್ಕೆಟ್ಸ್ ಟುಡೇ. ಇವತ್ತೊಂದು ವೀಕ್ ಡೇ. ನಿಫ್ಟಿ ಥ್ರೂ ಔಟ್ ದ ಡೇ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಹಾಗೂ 0.4% ಡೌನ್ ಆಗಿ ಕ್ಲೋಸ್ ಆಗಿದೆ. ಇದು ಸ್ಮಾಲ್ ಕರೆಕ್ಷನ್ನು, ಯಾಕಂದರೆ ಶುಕ್ರವಾರ ಒಳ್ಳೆ ರ್ಯಾಲಿ ಆಗಿತ್ತು. ಇಂಡಿಯಾ ವಿಕ್ಸ್ ಅಥವಾ ವೊಲಟಿಲಿಟಿ ಇಂಡೆಕ್ಸು 7% ಅಪ್ ಆಯಿತು ಇವತ್ತು ಟು 14.02. ವಿಕ್ಸು ಅಪ್ ಹೋಗುವಾಗ ಮಾರ್ಕೆಟ್ಸು ಸ್ವಲ್ಪ ವೀಕ್ ಇರ್ತದೆ, ಹಾಗೂ ವಿಕ್ಸ್ ಬೀಳುವಾಗ ಮಾರ್ಕೆಟ್ಸು ರ್ಯಾಲಿ ಆಗುತ್ತೆ. ಮಾರ್ಕೆಟ್ಸು ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಅಕ್ಟೋಬರ್ 2024ಇಂದ ಆಲ್ಮೋಸ್ಟ್ 23,500ಇಂದ 25,000 ರೇಂಜಿಗೆ ಜಾಸ್ತಿ ಟ್ರೇಡ್ ಆಗ್ತಾ ಇದೆ. ನ್ಯೂಸ್ ನಂಬರ್ 4. ಓಲಾ ಲೈಕ್ಲಿ ಟು ಲಾಂಚ್ 1 ನ್ಯೂ ಪ್ರಾಡಕ್ಟ್ ಪರ್ ಮಂತ್. ಓಲಾ CEO ಅವರು ಅನೌನ್ಸ್ ಮಾಡಿದ್ದಾರೆ ಸುಮಾರು ಹೊಸ ಪ್ರಾಡಕ್ಟ್ಸು ನೆಕ್ಸ್ಟ್ ಇಯರು ಲಾಂಚ್ ಆಗುತ್ತೆ ಅಂತ. ಮೋಟರ್ ಸೈಕಲ್ಸು, 3 ವೀಲರ್ಸು ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ಸು. ಹಾಗೂ 2025 ಅವ್ರು ಕರೀತಾ ಇದ್ದಾರೆ ಇಯರ್ ಆಫ್ ಪ್ರಾಡಕ್ಟ್ಸ್ ಅಂತ. ನೆಕ್ಸ್ಟ್ 12 ಮಂತ್ಸಲ್ಲಿ ಆಲ್ಮೋಸ್ಟ್ ಪ್ರತಿ ತಿಂಗಳು ಒಂದು ಹೊಸ ಪ್ರಾಡಕ್ಟ್ ಅವರು ಲಾಂಚ್ ಮಾಡ್ತಾರೆ ಕಂಪ್ನಿಯಿಂದ. ಹಾಗೂ ಮೋಟರ್ ಸೈಕಲ್ಸ್ ಓಲಾದು ಮಾರ್ಚ್ 2025 ಲಾಂಚ್ ಆಗುತ್ತೆ. ಆಟೋ ರಿಕ್ಷಾಸು ಮಿಡ್ಲ್ ಆಫ್ ದ ಇಯರ್ 2025 ಲಾಂಚ್ ಮಾಡ್ತಾ ಅಂತ ಹೇಳಿದ್ದಾರೆ. ಓಲಾ ಶೇರ್ಸ್ ಇವತ್ತು 3% ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ವಿಶಾಲ್ ಮೆಗಾಮಾರ್ಟದು IPO ಶೇರ್ ಅಲಾಟ್ಮೆಂಟ್ ಇವತ್ತು ಫೈನಲೈಸ್ ಆಗುತ್ತೆ. ಹಾಗೂ ಅವರ IPO ಕ್ಲೋಸ್ ಆಗಿತ್ತು 13ನೇ ತಾರೀಕು ಡಿಸೆಂಬರು. ವಿಶಾಲ್ ಮೆಗಾಮಾರ್ಟ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿತ್ತು. 27.28 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿತ್ತು ಅವರ IPO. ಮೊಬಿಕ್ವಿಕ್ IPO ಅವರ ಶೇರ್ಸ್ ಅಲಾಟ್ಮೆಂಟ್ ಇವತ್ತು ಮುಗಿಸ್ತಾರೆ. ಅವ್ರದ್ದು IPO 119 ಟೈಮು ಸಬ್ಸ್ಕ್ರೈಬ್ ಆಗಿತ್ತು. ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸದ್ಯಕ್ಕೆ 59% ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಮ್ಯೂಚುವಲ್ ಫಂಡ್ಗಳಿಂದ ಜಾಸ್ತಿ ಲಾಭ ಗಳಿಸುವ ವಿಧಾನಗಳು ಅಂತ ಒಂದು ಚರ್ಚೆ ನಡೆಸ್ತಾ ಇದ್ವಿ ಯೂಟ್ಯೂಬ್ ಲೈವು. ಇದು 18ನೇ ತಾರೀಕು ಡಿಸೆಂಬರು ಬುಧವಾರ 9:15ಗೆ ಇದೇ ಚಾನಲಲ್ಲಿ ನಡೀತದೆ. ಸೊ ಮಿಸ್ ಮಾಡದೆ ನೀವು ಲೈವ್ ಆಗಿ ಅಟೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ನೋಡ್ಲಿಕ್ಕೆ ಹೇಳಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 100 ಪಾಯಿಂಟ್ ಡೌನು 24,668 ಕ್ಲೋಸ್ ಆಯಿತು. ಸೆನ್ಸೆಕ್ಸು 385 ಪಾಯಿಂಟ್ಸ್ ಡೌನು 81,749 ಕ್ಲೋಸ್ ಆಯಿತು. ನೀವು ನೋಡ್ಬೋದು ತುಂಬ ನ್ಯಾರೋ ರೇಂಜಲ್ಲಿ ಇವತ್ತು ಟ್ರೇಡ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.89% ಅಪ್ಪು, ಇಂಡಸ್ಇಂಡ್ ಬ್ಯಾಂಕ್ 1.28% ಅಪ್ಪು, HDFC ಲೈಫ್ 0.37% ಅಪ್ಪು. ಟಾಪ್ ಲೂಸರ್ಸು ಟೈಟನ್ 2.01% ಡೌನು, ಅದಾನಿ ಪೋರ್ಟ್ಸ್ 1.33% ಡೌನು, TCS 1.31% ಡೌನು. ಪಾಯಿಂಟ್ ನಂಬರ್ 3.
today's top Nifty Next 50 gainers and losers. Top gainers Macrotech Developers 3.49% up, Samvardhana Motherson 2.85% up, DLF 2.57% up. Top losers Adani Green Energy 2.53% down, Adani Energy Solutions 2.46% down, Jindal Steel 2.26% down. Point number 4, advance decline ratio for NSE. Advances 1359 stocks, ಕಮ್ಮಿ ಆಗಿದ್ದು 1196, ಸೊ 53% ಅಪ್, 47% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7789 per gram, ಸಿಲ್ವರ್ 92.5 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 84.87 rupees, ಒಂದು ಯೂರೋ 89.19 rupees. Point number 7, stocks near 52-week high. BSE 52-week high 5736, closing 5664. HCL Tech 1980, 52-week high, closing price 1954. Paytm 1013, 52-week high, closing 1007. Point number 8, stocks near 52-week low. Coffee Day 52-week low 25.08, closing price ಅದೇ figure. Point number 9, global cues today. Hong Kong markets 0.89% down, Japan 0.03% down, Germany 0.3% down, France 0.62% down, UK 0.31% down, ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 0.1% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.